ಗೈಸ್, ಎಲ್ಲರಿಗೂ ಭರತ್ ಬರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ವರ್ಷ ನೋಡ್ತಿದ್ರಿ ಅಂದ್ರೆ ಆಲ್ಮೋಸ್ಟ್ ಆಲ್ ನನ್ನ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಗಣಪತಿಗಳು ನೋಡ್ತಿದ್ರು. ಒಂದ್ ಕಡೆ ಸ್ಟೋನ್ ವರ್ಕ್ ಆಗಿರೋ ಅದೆಲ್ಲ ನೋಡ್ತಿದ್ರಿ. ಅದೇ ತರ ಇಲ್ಲೊಂದು ವಾಸಿಸ್ಕೂಲ್ ಹತ್ರ ದೇವಸ್ಥಾನದೊಳಗೆ ಗಣಪತಿಗಳನ್ನ ಮಾಡ್ತಿದ್ದಾರೆ. ಒಂದು 5 ರಿಂದ 6 ಅಡಿ ಗಣಪತಿಗಳನ್ನೆಲ್ಲ ಮಾಡ್ತಿದ್ದಾರೆ. ಮತ್ತೆ ಸಣ್ಣ ಗಣಪತಿ ಕೂಡ ಇದಾವೆ. ಇವರವು ಮತ್ತೆ ಮನೇಲಿ ಕೂರ್ಸೋ ಗಣಪತಿ ಕೂಡ ಇದಾವೆ. ಅವೆಲ್ಲ ತೋರಿಸ್ತೀನಿ, ಅದೆಲ್ಲ ಮಾಹಿತಿಗಳು ಕೊಡ್ತೀನಿ. ಇವತ್ತು ನಮ್ಮ ಜೊತೆ ಇವು ಗಣಪತಿ ಮಾಡೋರು ಇದಾರೆ. ಅವ್ರ ಜೊತೆ ಹೋಗಿ ಏನೇನು ಎತ್ತ, ಎಷ್ಟು ಗಣಪತಿ ಮಾಡಿದ್ದಾರೆ, ಯಾವ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ, ಮತ್ತೆ ಏನು ಎತ್ತ ಅಂತ ಅವ್ರ ಬಗ್ಗೆ ನೆಕ್ಸ್ಟ್ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಬನ್ನಿ ಹಂಗಾದ್ರೆ ಹೋಗೋಣ. ಕಟ್ ಮಾಡ್ಬೇಕ್ರಿ. ನಮಸ್ತೆ. ಎಷ್ಟು ವರ್ಷದಿಂದ ನೀವು ಗಣಪತಿ ಮಾಡ್ತಿರೋದು? ಒಂದಾಗ 20-25 ವರ್ಷದಿಂದ ಮಾಡ್ತೇವೆ. ನಮ್ಮ ಅಜ್ಜ ಕಾಲದಿಂದ ಮಾಡ್ತೇವೆ. ಹೌದಾ? ಅಂದ್ರೆ ಪ್ರತಿ ವರ್ಷ ಏನ್ ಡಿಫ್ರೆಂಟ್ ಆಗಿ ಮಾಡ್ತಿರೋ, ಏನ್ ಎಲ್ಲ ಒಂದೇ ತರ ಸಿಂಪಲ್ ಆಗಿ? ಡಿಫ್ರೆಂಟ್ ಆಗಿ ಮಾಡ್ತೇವೆ. ಅವ್ರ ಫೋಟೋ ಕೊಟ್ಟಂಗ ನಾವು ಫೋಟೋ ಮಾಡ್ತೇವೆ. ಅಂದ್ರೆ ಆರ್ಡರ್ ಕೊಟ್ಟಂಗ ನೀವು ಆರ್ಡರ್ ಕೊಟ್ಟಂಗೆ ಅಂದ್ರೆ ನೀವೇ ಓನ್ ಆಗಿ ಏನಾರ ಇಲ್ಲ, ಆಯ್ತರ ಏನಿಲ್ಲ. ಕೆಲವನ್ನ ಮಾಡಿರ್ತೀವಿ. ಆರ್ಡರ್ ಕೊಟ್ಟಾಗ ಜಾಸ್ತಿ ಆರ್ಡರ್ ಕೊಡ್ತಾರಲ್ಲ ಅಂತವನ್ನ ಫೋಟೋ ಆರ್ಡರ್ಗಳು ಬಂದಿದ್ದಾವ. ಬಂದದ. ಎಷ್ಟು ಗಣಪತಿ ಮಾಡಿದ್ದೀರಾ ಈ ಸರಿ? ನಾವು ಮನೆ ಒಂದು ಅರ್ಧ ಅಡಿಯಿಂದ ಹಿಡಿದು ನಾವು ಮನೆಗೆ ಮುಂಚೆ ಒಂದ್ 200-205 ಗಣಪತಿ ಮಾಡ್ತೀವಿ. ದೊಡ್ಡ ಒಂದ್ 40-50 ಸರ್, ಯಾವ್ಯಾವ ಸ್ಟೈಲ್ ಅಲ್ಲಿ ಏನು ಎತ್ತ ಅಂತ ಹೇಳ್ಬೋದಾ ನೀವು? ಇದು ಫೋಕಸ್ ಡಿಸೈನ್ ಬರ್ತಾವ. ಇನ್ನು ಬಸವಣ್ಣ, ದಿಂಬು ಎಲ್ಲ ಬರ್ತಾವ. ಇನ್ನು ಮಾಡಿಲ್ಲ ಅವನ್ನ. ಲಾಸ್ಟ್ ಮೂಮೆಂಟ್ ಇಡ್ತೀವಿ. ಫೋಟೋ ಕೊಟ್ಟಂಗ. ಅಂದ್ರೆ ಎಷ್ಟಡಿ ಗಣಪತಿ ತನಕ ಇದಾವೆ? ನಾವು 1 ಅಡಿಯಿಂದ ಹಿಡಿದು 7 ಅಡಿ ತನಕ ಅದಾವೆ. ಸರ್, ಮತ್ತೆ ನೀವೇನ್ ಎಲ್ಲ ಇಲ್ಲೇ ನೀವೇ ಎಲ್ಲ ಸೇರಿ ಮಾಡೋದು? ಬೇರೆ ಕಡೆಯಿಂದ ಎಲ್ಲಿ ಮಾಡಲ್ಲ, ನಾವೇ ಓನ್ ಮಾಡೋದು. ಮಣ್ಣೆಲ್ಲ ನೀವೇ ತರಿಸಿ? ಮಣ್ಣೆಲ್ಲ ನಾವೇ ತಂದು ಹದ ಮಾಡಿ. ಸರ್, ಇನ್ನು ಮತ್ತೆ ಪೇಂಟಿಂಗ್ ಎಲ್ಲ ಯಾವಾಗ ಆಗ್ಬೋದು? ಇನ್ನೊಂದು 10-12 ದಿನ ಪೇಂಟಿಂಗ್ ಸ್ಟಾರ್ಟ್. 10-12 ದಿನದ. ಮತ್ತೆ ಸ್ಟೋನ್ ವರ್ಕ್ ಏನಾರ ಕೊಡ್ತೀರಾ ಇದಕ್ಕೆ? ಆಲ್ಮೋಸ್ಟ್ ಅಲ್ಲಿ ಬಹಳ ಜನ ಏನಂತ ಸ್ಟೋನ್ ವರ್ಕ್ ಅಂತ ಕೇಳ್ತಾರೆ. ಗಣಪತಿ ಅಂದ ತಕ್ಷಣ ಸಾಕು ಸ್ಟೋನ್ ವರ್ಕ್ ಕೇಳಿ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಅದ್ರದ್ದು ಏನಾರ ಮಾಹಿತಿ? ಸ್ಟೋನ್ ನಾವು ಮಾಡ್ಕೊಡ್ತೀವಿ. ಸ್ಟೋನ್ ವರ್ಕ್ ಮಾಡ್ತೀರಾ? ಬ್ಯಾಕ್ ಗ್ರೌಂಡ್ ಸ್ಟೋನ್ ವರ್ಕ್ ಮಾಡ್ಕೊಡ್ತೀವಿ. ಅದು ಕೊಡ್ತೀರಾ? ಅಂದ್ರೆ ಸಪರೇಟ್ ಚಾರ್ಜಸ್ ಇರುತ್ತಾ? ಅದಕ್ಕೆ ಸಪರೇಟ್ ಚಾರ್ಜ್. ಹೌದಾ? ಬ್ಯಾಕ್ ಗ್ರೌಂಡ್ ಏನಾರ ಮಾಡಿರೋದು ಏನಾರ ಇದೆಯಾ? ಇಲ್ಲ, ರೆಡಿ ಕೊಟ್ಟಿದ್ದೀವಿ. ಅದನ್ನ ನಾಳೆ ತಂಬ. ಹೌದಾ? ರೆಡಿನೇ ಕೊಟ್ಟಿದ್ದೀರಾ ಹಂಗಾದ್ರೆ. ಸರ್, ಮತ್ತೆ ಇವಾಗ ಲಾಸ್ಟ್ ಎಷ್ಟು ಅಡಿ ತನಕ ಇದಾವೆ ಇಲ್ಲಿ ಗಣಪತಿಗಳು? ಇಲ್ಲಿ 7 ಅಡಿ ತನಕ ಇದಾವೆ. 7 ಅಡಿ ಬರುತ್ತೆ. ಬ್ಯಾಕ್ ಗ್ರೌಂಡ್ ಇಟ್ರೆ 7ರಿಂದ 8 ಅಡಿ ಬರುತ್ತೆ. 7ರಿಂದ 8 ಅಡಿ ಗಣಪತಿ. ಇಲ್ಲಿ ಮತ್ತೆ ಸಣ್ಣ ಯಾವ ಇಲ್ಲ? ಹಿಂದ್ಗಡೆ ಬನ್ನಿ. ಈ ಕಡೆ ಸರ್, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಿ. ಕರೆಂಟ್ ಇಲ್ಲ. ಇವು ಸಣ್ಣ ಗಣಪತಿನ ಸರ್? ಹೌದು. ಮನೆಗೆ ಬೇಕು. ಇವೆಲ್ಲ ಅಲ್ಲೇ ಆಲ್ಮೋಸ್ಟ್ ಆಲ್ ಫಿನಿಶಿಂಗ್ ಆಗಿರೋ? ಫಿನಿಶಿಂಗ್ ಆಗಿರೋದು. ಪ್ಲಸ್ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು. ಈ ಗಣಪತಿಯ ವರ್ಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರತಿಯೊಂದು ವರ್ಕ್ ಕೂಡ ಫುಲ್ ಡೀಟೇಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ವರ್ಕ್ ಕೂಡ ನೀವು ಏನ್ ನೋಡ್ತಿದ್ದೀರಲ್ಲ, ಇದು ಒಂಥರ ದರ್ಬಾರ್ ಮೇಲೆ ಸಿಂಹಾಸನದ ಮೇಲೆ ಕುಂತಿರೋ, ಒಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಿರೋ ಅಂತ ಗಣಪತಿ ಇದೆ. ನೀವು ನೋಡ್ತಿರ್ಬೋದು ಗೈಸ್. ಇಲ್ಲಿ ಇದು ವರ್ಕ್ ನೀವು ಕೈದಾಗಿರ್ಬೋದು, ಇಲ್ಲಿ ಕಿರೀಟದ ವರ್ಕ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ವರ್ಕ್ ಆಗಿರ್ಬೋದು, ತುಂಬಾ ಹೈಲೈಟ್ ಆಗಿ ಮಾಡಿದ್ದಾರೆ. ಅದೇ ತರ ನೀವು ಹಿಂದ್ಗಡೆ ಒಂದು 2 ಅಡಿ ಬರುತ್ತಲ್ಲ ಗಣಪತಿ, 3 ಅಡಿ ಇದೆ. 3 ಅಡಿ ನೋಡಿ, ಆಂಜನೇಯನ ಹೆಗಲ ಮೇಲೆ ಕುಂತಿರೋ ಅಂತ ಗಣಪತಿ ಅದು. ನೀವೇನ್ ನೋಡ್ತಿದಿರಲ್ಲ, ಆಂಜನೇಯನ ಹೆಗಲ ಮೇಲೆ ಕುಂತಿರೋ ಅಂತ ಗಣಪತಿ. ಅದು ಕೂಡ ಒಂದು ಯೂನಿಕ್ ಸ್ಟೈಲ್ ಆಗಿ ಮಾಡಿದ್ದಾರೆ. ಮತ್ತೆ ಈ ಕಡೆ ನೀವೇನ್ ನೋಡ್ತಿದಿರಲ್ಲ, ಈ ಗಣಪತಿ ನಾರ್ಮಲ್ ಆಗಿ ಒಂಥರ ಕುಂತಿರೋ ಗಣಪತಿ ಇದು. ಇದ್ರ ವರ್ಕ್ ಕೂಡ ತುಂಬಾ ಹೈಲೈಟ್ ಆಗಿದೆ ಗೈಸ್. ನೀವೇನ್ ನೋಡ್ತಿದಿರಲ್ಲ, ಈ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರೋದು ಇದೇನ್ ಸಣ್ಣ ಗಣಪತಿ ಮನೇಲಿ ಕೂರ್ಸೋ ಗಣಪತಿ ಇದಾವಲ್ಲ, ಇವೆಲ್ಲ ತುಂಬಾ ಚೆನ್ನಾಗಿ ಒಂಥರ ಯೂನಿಕ್ ಸ್ಟೈಲ್ ಆಗಿ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ನೋಡ್ತಿರ್ಬೋದು, ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಇದೆಲ್ಲ. ಇದೇನ್ ಹಸು ಮೇಲೆ ಕುಂತಿರೋ ಗಣಪತಿ ಏನ್ ನೋಡ್ತಿದಿರಲ್ಲ, ಇವಾಗ ಈ ಗಣಪತಿ ಹಸು ಮೇಲೆ ಕುಂತಿರೋಂತ ಗಣಪತಿ ಇದು. ಇಲ್ಲಿ ನೋಡ್ತೀರ, ಇಲ್ಲಿ ಆಲ್ಮೋಸ್ಟ್ ಆಲ್ ಸಣ್ಣ ಗಣಪತಿಗಳು ಅಲ್ಲೇ ಫಿನಿಶಿಂಗ್ ಆಗಿ ಪೇಂಟ್ ವರ್ಕ್ ಆಗಿ ಎಲ್ಲ ರೆಡಿ ಇದಾವೆ. ನೀವು ಬಂದು ಬೇಗ ಬುಕಿಂಗ್ ಮಾಡ್ಕೋಬಹುದು. ಮತ್ತೆ ಈ ಕಡೆನೂ ಕೂಡ ತುಂಬಾ ವರ್ಕ್ ಗಳು ಇದಾವೆ ನೋಡ್ರಿ. ಇಲ್ಲಿ ಸಣ್ಣ ಗಣಪತಿಗಳು ನೀವೇನ್ ನೋಡ್ತಿದಿರಲ್ಲ, ಈ ಗಣಪತಿಗಳು ನೋಡ್ಬೋದು ನೀವು. ಇಲ್ಲಿ ಇದೊಂಥರ ಹಸು ಪಕ್ಕದಲ್ಲಿ ಆರ್ತಿದೆ, ಗಣಪತಿ ನಿಂತ್ಕೊಂಡಿರೋದು ಪಕ್ಕದಲ್ಲಿ. ಇದು ಕೂಡ ತುಂಬಾ ಯೂನಿಕ್ ಸ್ಟೈಲ್ ಆಗಿದೆ ನೀವು ನೋಡ್ತಿರೋದು. ಇದಾಗ್ತಿದ್ದಂಗೆ ಮತ್ತೆ ಈ ಕಡೆ ಇಲ್ಲಿ ನೋಡ್ಬೋದು ನೀವು. ನಾರ್ಮಲ್ ಆಗಿ ಇದು ಯಾವ್ದ್ರ ಮೇಲೆ ಕುಂತಿರೋ ಸರ್? ನಾರ್ಮಲ್ ಸಿಂಪಲ್ ಆಗಿ ಒಂಥರ ಕುಂತಿರೋ ಸ್ಟೈಲ್ ಅಲ್ಲಿ ಇದು ಮಾಡಿದ್ದಾರೆ ಈ ವರ್ಕ್. ನೀವು ನೋಡ್ತಿರ್ಬೋದು, ಇದು ಕೂಡ ತುಂಬಾ ಹೈಲೈಟ್ ಆಗಿದೆ. ಈ ಸಣ್ಣ ಗಣಪತಿ ನೋಡಕ್ಕೆ ಚಂದ ಅಲ್ವಾ, ಹಂಗಾಗಿ ಈ ಗಣಪತಿ ತುಂಬಾ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ಇದು ನೋಡ್ತಿರ್ಬೋದು ನೀವು, ಕಮಲದ ಮೇಲೆ ಕುಂತಿರೋಂತಹ ಗಣಪತಿ ಇದು. ಗರುಡ ಅಲ್ಲ, ಈ ಕಡೆದು ಇದು ಕಮಲದ ಮೇಲೆ ಕುಂತಿರೋಂತಹ ಗಣಪತಿ ನೀವೇ ನೋಡ್ತಿರಲ್ಲ.
ಈ ಗಣಪತಿ ಕಮಲದ ಮೇಲೆ ಕುಂತಿರುವಂತ ಗಣಪತಿ ಇದು. ಅದ್ರ ಪಕ್ಕದಲ್ಲೇ ನೀವು ನೋಡ್ಬೋದು ಗರುಡನ ಮೇಲೆ ಕುಂತಿರುವಂತ ಗಣಪತಿ ಇದು. ನೀವೇನ್ ನೋಡ್ತಿರಲ್ಲ ಇದು ಗರುಡನ ಮೇಲೆ ಕುಂತಿರುವಂತ ಗಣಪತಿ. ಇದ್ರ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಮತ್ತೆ ಆ ಕಡೆ ಹಸು ನಂದಿ ಮೇಲೆ ಕುಂತಿರುವಂತ ಗಣಪತಿ ನೀವೇನ್ ನೋಡ್ತಿರಲ್ಲ ಅದು ಶಿವನ ಅವತಾರದಲ್ಲಿದೆ ಆ ಗಣಪತಿ. ಅದ್ರ ವರ್ಕ್ ಕೂಡ ತುಂಬಾ ಡೀಟೇಲ್ ಆಗಿದೆ, ನೀವು ನೋಡ್ತಿರ್ಬೋದು. ಸರ್ಪ ಆಗಿರ್ಬೋದು, ಅದರ ಡ್ರೆಸ್ ಆಗಿರ್ಬೋದು, ಮತ್ತೆ ರುದ್ರಾಕ್ಷಿ ಆಗಿರ್ಬೋದು, ಎಡೆ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದ್ರ ಬ್ಯಾಕ್ ಗ್ರೌಂಡ್ ಕೂಡ ಇದೇ ತರ ಸೇಮ್ ನೀವೇನ್ ನಂದಿ ಪಕ್ಕದಲ್ಲಿ ಆಡ್ತಿರೋದು ಇದೆಯಲ್ಲ ಆ ತರಾನೇ ಇದೆ. ಮತ್ತೆ ಇದು ನೀವೇನ್ ಆ ಕಡೆ ನೋಡಿದ್ರಲ್ಲ ಅದೇ ತರದ್ ವರ್ಕ್ ಅದು. ನೀವೇನು ಅವಾಗಲೇ ನೋಡಿದ್ರಲ್ಲ ಅದೇ ತರ ವರ್ಕ್. ಸಿಂಹಾಸನ ಮೇಲೆ ಕುಂತಿರುವಂತ ಗಣಪತಿ ಇದು. ನೀವೇನ್ ನೋಡಿದ್ರಲ್ಲ ಅದೇ ತರ ವರ್ಕ್ ಇದೆ. ಇದು ಕೂಡ ಇಲ್ಲೇ ಸಣ್ಣ ಸಣ್ಣ ಗಣಪತಿ ಅವೆಲ್ಲ ಸುಮ್ಮನೆ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿದ್ದಾವೆ. ಅದ್ರ ಹಿಂದ್ಗಡೆ ಇರೋದು ಕಮಲದ ಮೇಲೆ ಕುಂತಿರುವಂತ ಗಣಪತಿ. ನೀವೇನ್ ನೋಡ್ತಿದಿರಲ್ಲ ಕಮಲದ ಮೇಲೆ ಸಿಂಪಲ್ ಆಗಿ ಆರಾಮಾಗಿ ಕುಂತಿರುವಂತ ಗಣಪತಿ ನೀವು ನೋಡ್ತಿರೋದು. ಈ ಕಡೆ ಅದು ನಾರ್ಮಲ್ ಆಗಿ ಕುಂತಿದೆ. ಆ ಕಡೆ ಈ ಕಡೆ ತೆಂಗಿನಕಾಯಿ ಇಟ್ಟಿದ್ದಾರೆ. ಪೂಜೆ ಮಾಡಿದಾಗ ತೆಂಗಿನಕಾಯಿ ಅವೆಲ್ಲ ಇಡ್ತಾರೋ ಆ ತರ ತೆಂಗಿನಕಾಯಿ ಇಟ್ಟು ಒಂಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದ್ರ ಹಿಂದ್ಗಡೆ ಸರ್ಪದ ಮೇಲೆ ಕುಂತಿರುವಂತಹ ಒಂದು ಗಣಪತಿ. ಬ್ಯಾಕ್ ಗ್ರೌಂಡ್ ನೀವು ನೋಡ್ತಿದ್ದೀರಾ, ಸರ್ಪದ ಮೇಲೆ ಕುಂತಿರುವಂತ ಗಣಪತಿ. ಈ ತರ ಗಣಪತಿಗಳನ್ನ ತುಂಬಾ ಯೂನಿಕ್ ಸ್ಟೈಲ್ ಆಗಿ ಮಾಡಿದ್ದಾರೆ. ಗೈಸ್ ಇಲ್ಲೇ ನೋಡ್ತಿರಲ್ಲ ಇವು ನಾವು ಮಣ್ಣಿನಲ್ಲೇ ವರ್ಕ್ ಮಾಡ್ತಿರೋದು ನೀವು ನೋಡ್ತಿರ್ಬೋದು ಪ್ರೆಸೆಂಟ್ ಆಗಿ. ಅವೆಲ್ಲ ಅಲ್ಲೇ ಕಲರಿಂಗ್ ಆಗಿ ಫಿನಿಶಿಂಗ್ ಆಗಿ ವಿತೌಟ್ ಪೇಂಟ್. ಇದು ವಿತೌಟ್ ಪೇಂಟ್ ಸರ್. ಅದೇ ಪರಿಸರ ಗಣಪತಿ ಅಂತ ವಿತೌಟ್ ಪೇಂಟ್, ಬರೇ ಒಂದು ಗೋಲ್ಡ್ ಪೇಂಟ್ ನ ಇದಕ್ಕೆ ಟಚ್ ಅಪ್ ಕೊಟ್ಟು ಫಿನಿಶಿಂಗ್ ಕೊಡ್ತಾರೆ. ಕಣ್ಣಾಗಿರ್ಬೋದು ಇದೆಲ್ಲ ಒಂಥರ ಪೇಂಟ್ ಅಲ್ಲಿ ಕೊಡ್ತಾರೆ. ಆದ್ರೆ ಕಿರೀಟ ಮತ್ತೆ ಕೈಗೆ ಏನಿದೆಯಲ್ಲ ಇಲ್ಲೆಲ್ಲ ಇದಾವಲ್ಲ ಇಲ್ಲೆಲ್ಲ ಗೋಲ್ಡ್ ಪೇಂಟ್ ಕೊಟ್ಟು ಫಿನಿಶಿಂಗ್ ಕೊಡ್ತಾರೆ. ನೀವು ನೋಡ್ತಿರ್ಬೋದು. ಇವು ಒಂದ್ 4 ಡಿಸೈನ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಇಲ್ಲಿ ವರ್ಷ ಇಡೀ ಕೂರಿಸ್ತೀರಾ ಸರ್? ಇವೆಲ್ಲ ನೋಡ್ತಿರ್ಬೋದು. ಮಣ್ಣಿನಲ್ಲಿ ಇವೆಲ್ಲ ಇದು ಎಕೋ ಫ್ರೆಂಡ್ಲಿ ಆಗಿ ಪರಿಸರ ಗಣಪತಿ ಅಂತಾನೆ ಹೇಳ್ಬೋದು. ಬರೀ ಇದಕ್ಕೇನ್ ಪೇಂಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ಗಣಪತಿಗಳನ್ನ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು. ಇದು ಕೂಡ ಸಿಂಹಾಸನದ ಮೇಲೆ ಕುಂತಿರುವಂತ ಗಣಪತಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಸಿಂಹಾಸನದ ಮೇಲೆ ಕುಂತಿರುವಂತ ಗಣಪತಿ ನೀವು ನೋಡ್ತಿರೋದು. ಅದ್ರ ಪಕ್ಕದಲ್ಲೇ ಒಂದ್ ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಕುಂತಿರುವಂತ ಗಣಪತಿ. ಇದೇನ್ ನೀವು ನೋಡ್ತಿರಲ್ಲ ಇಲ್ಲೆಲ್ಲ ವರ್ಕ್ ನಡೀತಿದೆ, ನೀವು ನೋಡ್ತಿರ್ಬೋದು. ಇದ್ರದ್ದು ಕೂಡ ತುಂಬಾ ವರ್ಕ್ ನಡೀತಿದೆ. ಇಲ್ಲಿ ನೋಡ್ರಿ ಸೊಂಡ್ಲು ವರ್ಕ್ ಆಗಿರ್ಬೋದು, ಕೈ ವರ್ಕ್ ಆಗಿರ್ಬೋದು, ಎಲ್ಲ ಇನ್ನೂ ಡಿಸೈನ್ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲೂ ನೋಡ್ಬೋದು ಇದಕ್ಕೆಲ್ಲ ಅಲ್ಲೇ ಸೊಂಡ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಕೈ ವರ್ಕ್ ಆಗಿಲ್ಲ, ಈ ತರ ಇನ್ನು ವರ್ಕ್ ಆಗೋದಿದೆ. ಇಲ್ಲಿ ನೋಡಿ ಇದು ಒಂದು 3 ಅಡಿ ಬರುತ್ತಲ್ಲ, 4 ಅಡಿ. ಇದೊಂದು 4 ಅಡಿ ಗಣಪತಿ ಅಲ್ಲೇ ಸಿಂಹಾಸನದ ಮೇಲೆ ದರ್ಬಾರ್ ಆಗಿ ಒಂಥರ ಗತ್ನಲ್ಲಿ ಕುಂತಿರೋಂತ ಗಣಪತಿ ನೀವು ನೋಡ್ತಿರ್ಬೋದು. ಇದಕ್ಕೆಲ್ಲ ಪಂಚೆ ಎಲ್ಲ ಅವರೇ ಓನಾಗಿ ಪಂಚೆ ಕೊಡ್ತಾರೆ. ಇದೆಲ್ಲ ಪೇಂಟಿಂಗ್ ಪಂಚೆ ಬರಲ್ಲ, ಅವರೇ ಪಂಚೆ ಎಲ್ಲ ಉಡಿಸ್ತಾರೆ. ಕೈ ವರ್ಕ್ ಆಗಿರ್ಬೋದು, ಸೊಂಡ್ಲ ವರ್ಕ್ ಆಗಿರ್ಬೋದು, ತುಂಬಾ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಪ್ರತಿಯೊಂದು ಗಣಪತಿ. ಮತ್ತೆ ಈ ಕಡೆ ನೀವು ನೋಡ್ತಿದ್ರೆ ಇದು ಶಿವನ ಅವತಾರದಲ್ಲಿ ಒಂಥರ ಬಂಡೆ ಮೇಲೆ ಕುಂತಿರುವಂತಹ ಒಂದು ಗಣಪತಿ ನೋಡ್ತಿರೋದು ಇವಾಗ. ಇದ್ರ ರುದ್ರಾಕ್ಷಿ ವರ್ಕ್ ಆಗಿರ್ಬೋದು, ಸರ್ಪದ ವರ್ಕ್ ಆಗಿರ್ಬೋದು, ಮತ್ತೆ ತಲೆಯ ಏನು ಇದು ಜಡೆ ಇರುತ್ತಲ್ಲ ಶಿವನ ಅದ್ರದ್ದಾಗಿರ್ಬೋದು, ತ್ರಿಶೂಲ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಯೂನಿಕ್ ಸ್ಟೈಲ್ ಆಗಿ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಗಣಪತಿ ನಂದಿ ಮೇಲೆ ಕುಂತಿರೋಂತ ಗಣಪತಿ ನೀವು ನೋಡ್ತಿರೋದು ಇವಾಗ. ನಂದಿ ಮೇಲೆ ಕುಂತಿರೋಂತ ಗಣಪತಿ ಇದು ಕೂಡ ತುಂಬಾ ಯೂನಿಕ್ ಸ್ಟೈಲ್ ಆಗಿದೆ. ಇದು ಹಾಲೆ ಸೇಮ್ ಅವಾಗ್ಲೇ ಏನ್ ನೋಡಿದ್ರಲ್ಲ ದರ್ಬಾರಲ್ಲಿ ಒಂಥರ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂತಿರೋಂಥದ್ದು ಅಂತಹ ಗಣಪತಿನೇ ಇದು ಕೂಡ. ಹಾಲೆ ವರ್ಕಿಂಗ್ ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ಪೇಂಟಿಂಗ್ ವರ್ಕು ಮತ್ತೆ ಕಾಲ್ ವರ್ಕು, ಒಂದ್ ಸ್ವಲ್ಪ ಪಂಚೆ ವರ್ಕು ಈ ತರ ಡಿಸೈನ್ಗಳು ಇನ್ನು ಈ ಕಡೆ ಸೈಡ್ ಇನ್ನು ಡಿಸೈನ್ಗಳು ಬರ್ತಾವಂತೆ. ನೀವು ನೋಡ್ತಿರ್ಬೋದು. ಈ ಕಡೆ ಏನ್ ಸ್ಪೇಸ್ ಬಿಟ್ಟಿದಾರಲ್ಲ ಆ ಸ್ಪೇಸ್ ಅಲ್ಲಿ ಗಣಪತಿಗೆ ತಕ್ಕಂತೆ ಡಿಸೈನ್ಗಳು, ಬ್ಯಾಕ್ ಗ್ರೌಂಡ್ ಅವೆಲ್ಲ ಕೊಡ್ತಾರ ಅವರು. ಈ ಕಡೆ ನೋಡ್ಬೋದು. ಇದು ಕೂಡ ಸಿಂಹಾಸನದ ಮೇಲೆ ಕುಂತಿರೋದು ನಾರ್ಮಲ್ ಆಗಿ. ಆ ಕಡೆದು ಕೂಡ ಸಿಂಹಾಸನದ ಮೇಲೆ ಕುಂತಿರೋದು ಅಂಡ್ ನಾರ್ಮಲ್ ಆಗಿ ಕುಂತಿರೋದು. ಇಲ್ಲಿ ಇದೊಂದು 8 ಅಡಿ ಬರುತ್ತಲ್ಲ ಸರ್, ಇದು 7.5. ಈ ಗಣಪತಿ ನೀವೇ ನೋಡ್ತಿದ್ರಲ್ಲ, ಈ ಗಣಪತಿ ಒಂದು 7.5-8 ಅಡಿ ಬರುತ್ತೆ ಆಲ್ಮೋಸ್ಟ್. ಅದು ನೀವು ನೋಡ್ತಿರ್ಬೋದು. ಅದೊಂಥರ ದೂರದಿಂದ ನೋಡಿದ್ರೆ ಒಂಥರ ಶಿವನ ಇದು ಡಮರ್ಗ ಹಿಡ್ಕೊಂಡಿದೆ ಆ ಕಡೆ ಸೈಡ್ ಅಲ್ಲಿ. ಮತ್ತೆ ಈ ಕಡೆ ತ್ರಿಶೂಲ ಬರುತ್ತೆ ಅನ್ಸುತ್ತೆ. ತುಂಬಾ ಯೂನಿಕ್ ಸ್ಟೈಲ್ ಆಗಿ ದೊಡ್ಡದಾಗೆ ದೂರದಿಂದ ನೋಡಿದ್ರೆ ಏನೋ ದೊಡ್ಡ ಗಣಪತಿ ಒಂಥರ ನೀವೇನ್ ರಾಜ ಮಹಾರಾಜ ಕುಂತಿರ್ತಾರಲ್ಲ ದೂರದಿಂದ, ಆ ತರನೇ ಯೂನಿಕ್ ಸ್ಟೈಲ್ ಆಗಿ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಮತ್ತೆ ಆ ಕಡೆ ಕೂಡ ಇನ್ನು ವರ್ಕ್ ಮಾಡ್ತಿದ್ದಾರೆ. ಸರ್ ಇದು ಯಾವ ಸ್ಟೈಲ್ ಅಂತ ಹೇಳ್ಬೋದು ಸರ್? ಇದು ಪೇಟ ಬರುತ್ತೆ. ಇದು ಪೀಠ ಬರುತ್ತಾ? ಪೇಟ ಬರುತ್ತೆ. ಪೇಟ ಎಲ್ಲ ನೀವು ಹ್ಯಾಂಡ್ ಮೇಡ್ ಮಾಡ್ತೀರಾ? ಎಲ್ಲ ಬಟ್ಟೆಲ್ಲಿ ಮಾಡಿ. ಗೈಸ್ ನೀವು ಇವಾಗ ಏನ್ ನೋಡ್ತೀರಲ್ಲ ಈ ಕಡೆ ವರ್ಕ್ ನಡೀತಿದೆಲ್ಲ ಅದು ಪೇಟ ಬರುತ್ತೆ ವಿತ್ ಹ್ಯಾಂಡ್ ಮೇಡ್ ಪೇಟ ಮಾಡ್ತಾರಂತೆ. ಮತ್ತೆ ಈ ಕಡೆ ನೀವು ನೋಡ್ತಿರ್ಬೋದು. ಇಲ್ಲೆಲ್ಲ ನೋಡ್ತಿರಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ವರ್ಕ್ ನಡೀತಿದೆ ನೀವು ನೋಡ್ತಿರೋದು. ಮತ್ತೆ ಈ ಕಡೆನೂ ಕೂಡ ಆಲ್ಮೋಸ್ಟ್ ಆಲ್ ವರ್ಕ್ ಆಗಿದ್ದಾವೆ. ಇಲ್ಲಿ ನೋಡ್ರಿ
ಯಜಮಾನರು ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೈದು ಅದ್ರದ್ದೆಲ್ಲ ವರ್ಕ್ ಮಾಡ್ತಿದ್ದಾರೆ. ಈ ಕಡೆನೂ ಕೂಡ ಈ ವರ್ಕ್ ನೋಡಿ, ಇದ್ರ ಕಿರೀಟ ನೋಡಿ ತುಂಬಾ ಹೈಲೈಟ್ ಆಗಿ ಬಂದಿದೆ. ಇದ್ರ ವರ್ಕ್ ಮಾತ್ರ ತುಂಬಾ ಬ್ಯಾಕ್ ಗ್ರೌಂಡ್ ಎಲ್ಲ ಸೂರ್ಯನ ಅವತಾರದಾಗೆ ಒಂಥರ ಚಕ್ರ ಬಂದಂಗೆ ಆ ತರ ಬಂದು ಫಿನಿಶಿಂಗ್ ಕೂಡ ಅದೇ. ಇದು ಯಾವ ಅವತಾರ ಅಂತ ಹೇಳ್ಬೋದು? ಆರ್ಕೈಲ್ ದೇವಿ ಅವತಾರ. ದೇವಿ ಅವತಾರದೊಳಗೆ ಈ ಒಂದು ಗಣಪತಿನ ಇವ್ರು ಮಾಡ್ತಿರೋದು ಈ ವರ್ಷ. ಮತ್ತೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಏನಿದಾವಲ್ಲ ಅಷ್ಟು ಆಲ್ಮೋಸ್ಟ್ ಅಲ್ಲಿ ಫಿನಿಶಿಂಗ್ ವರ್ಕ್ ಬಂದಿದೆ. ಇನ್ನೊಂದು 10 ದಿವಸದೊಳಗೆ ಪೇಂಟಿಂಗ್ ವರ್ಕ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡ್ತೀನಿ. ಗೈಸ್, ಇವಾಗ ಏನ್ ನೋಡಿದ್ರಲ್ಲ ನೀವು, ದೊಡ್ಡ ದೊಡ್ಡ ಗಣಪತಿ ಎಲ್ಲ ನೋಡಿದ್ರಿ, ಮತ್ತೆ ಸಣ್ಣ ಗಣಪತಿಗಳು ಪೇಂಟ್ ಆಗಿರೋವೆಲ್ಲ ನೋಡಿದ್ರಿ. ಅದೇ ತರ ಇಲ್ಲಿ ಇನ್ನು ಒಂದು ರೂಮ್ ಅಲ್ಲಿ ಸಣ್ಣ ಗಣಪತಿಗಳೆಲ್ಲ ಮನೇಲಿ ಕೂರ್ಸೋಂತ ಗಣಪತಿಗಳು ಇದಾವೆ. ಅದನ್ನೆಲ್ಲ ತೋರಿಸ್ಕೊಂತ ಹೋಗ್ತೀನಿ. ಯಾವ್ಯಾವ ಡಿಸೈನ್ ಎಲ್ಲ ಇದಾವೆ, ಸಿಂಪಲ್ ವರ್ಕ್ ಎಷ್ಟು ರೇಟ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಇಲ್ಲಿ ಗಣಪತಿಗಳು ಸಣ್ಣವು, ಅದ್ರ ಎಲ್ಲ ಮಾಹಿತಿಗಳು ಕೊಡ್ತೀನಿ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ನೀವೇನ್ ನೋಡ್ತೀರಿ, ಇವೆಲ್ಲ ಸಣ್ಣ ಸಣ್ಣ ಗಣಪತಿಗಳು ಮನೆಯಲ್ಲೇ ಕೂರ್ಸೋಂತ ಗಣಪತಿಗಳು ಇವು. ಇದ್ ನೋಡಿ ನೀವು, ನೀವೇನ್ ನೋಡ್ತಿರಲ್ಲ ಈ ಗಣಪತಿ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಒಂಥರ ಬಿಳಿ ಪಂಚೆಯಲ್ಲಿ ಒಂಥರ ದೇವರು ಸಿಂಪಲ್ ಆಗಿ ಸಿಂಹಾಸನ ಮೇಲೆ ಕುಂತಿರೋಂತ ಗಣಪತಿ ನೀವು ನೋಡ್ತಿರೋದು. ಇದು ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತಿರೋದು. ಅದ್ರ ಹಿಂದೆನೆ ನೀವು ನೋಡ್ಬೋದು ಆಂಜನೇಯ, ಆ ಕಡೆ ಶಿವ ಇದೆ. ಶಿವ ಮತ್ತೆ ಈ ಕಡೆ ಒಂದು ಕಳಸದ ಚಂಬು ಅಂತ ಅಂತಾರಲ್ಲ, ಆ ಚಂಬು ಕಳಸ ಮತ್ತೆ ಶಿವ, ಅದ್ರ ಮಧ್ಯದಾಗೆ ಸರ್ಪದ ಅವತಾರದ ಮೇಲೆ ಕುಂತಿರುವಂತ ಗಣಪತಿ ಇದು ನೋಡ್ತಾ. ಇವಾಗ ಏನ್ ನೋಡ್ತಿರಲ್ಲ, ಇದು ನಾರ್ಮಲ್ ಸಿಂಹಾಸನದಲ್ಲಿ ಕುಂತಿರುವಂತ ಗಣಪತಿ ನೀವು ನೋಡ್ತಿರೋದು. ಮತ್ತೆ ಈ ಕಡೆನೂ ಕೂಡ ನೀವು ನೋಡ್ತಿರ್ಬೋದು ಒಂಥರ ಇದು ಬಾತುಕೋಳಿ ಅಂತ ಅಂತಾರಲ್ಲ, ಆ ಬಾತುಕೋಳಿ ಡಿಸೈನ್ ಅಲ್ಲಿ ಒಂಥರ ಸಿಂಪಲ್ ಆಗಿ ಸಣ್ಣ, ಇವೆಲ್ಲ ಅರ್ಧ ಅಡಿಯಿಂದ ಸ್ಟಾರ್ಟ್ ಆಗ್ತಾವಲ್ಲ ಸರ್ ಇಲ್ಲಿ ಗಣಪತಿಗಳು? ಇದು 1 ಅಡಿ ಅಂದ್ರೆ ಅರ್ಧ ಅಡಿಯಿಂದಾನು ಸ್ಟಾರ್ಟ್ ಆಗುತ್ತೆ. ಅರ್ಧ ಅಡಿಯಿಂದಾನು ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಿರೋದು. ಇಲ್ಲೆಲ್ಲ ಏನ್ ನೋಡ್ತಿರಲ್ಲ ತುಂಬಾ ಇದು ಕೂಡ ನೋಡ್ರಿ, ನಾರ್ಮಲ್ ಆಗಿ ಬ್ಯಾಕ್ ಗ್ರೌಂಡ್ ಒಂಥರ ಬಂದು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲೂ ಅಷ್ಟೇ. ಮತ್ತೆ ಅದು ಕೂಡ ಡಮರ್ಗ ಮತ್ತೆ ಬ್ಯಾಕ್ ಗ್ರೌಂಡ್ ತ್ರಿಶೂಲ. ಈ ಕಡೆ ನೋಡಿ ಅದು ಕೂಡ ಸಿಂಹಾಸನ ಮೇಲೆ ಕುಂತಿರೋದು. ಅದು ಕೂಡ ಶಿವನ ಹೆಗಲ್ ಮೇಲೆ ಕುಂತಿರುವಂತ ಗಣಪತಿ ಅಲ್ಲಿ ಲಾಸ್ಟಿಗೆ ನೋಡ್ಬೋದು ನೀವು. ಮತ್ತೆ ಇದು ಕಮಲದ ಮೇಲೆ ಕುಂತಿರುವಂತ ಗಣಪತಿ, ಅದೇನ್ ನೋಡ್ತಿರಲ್ಲ ಶಿವನ ಅವತಾರದ ಮೇಲೆ ಶಿವನ ಹೆಗಲ್ ಮೇಲೆ ಕುಂತಿರುವಂತ ಗಣಪತಿ ನೋಡ್ತಿರೋದು. ಇಲ್ಲೂ ಕೂಡ ತುಂಬಾ ಗಣಪತಿಗಳು, ತುಂಬಾ ವೆರೈಟೀಸ್ ಆಫ್ ಗಣಪತಿ ನೋಡ್ಬೋದು. ಇದು ಕೊಡ್ರಿ, ಇದು ನೋಡ್ರಿ ಚೆಂಡು ಹೂವು ಸನ್ಫ್ಲವರ್ ಅಂತ ಅಂತಾರಲ್ಲ, ಆ ತರ ಡಿಸೈನ್ ಅಲ್ಲಿ ಇದು ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಫುಲ್ ಫಿನಿಶಿಂಗ್ ಎಲ್ಲ ಸ್ಟೋನ್ ಆಗಿ ಮಿಂಚೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಇದು ಕೂಡ ನೀವೇನ್ ಅವಾಗಲೇ ಸಿಂಹಾಸನ ಮೇಲೆ ಅಂತ ಅಂದ್ರಲ್ಲ, ಅದೇ ತರ ಸಿಂಹಾಸನ ಮೇಲೆ ಕುಂತಿರೋಂತ ಗಣಪತಿ ನೋಡ್ತಿರೋದು ಇದು. ಅಂಡ್ ಆಲ್ಮೋಸ್ಟ್ ಆಲ್ ಇದು ಕೂಡ ಈ ಗಣಪತಿ ನೋಡ್ರಿ ತುಂಬಾ ಯೂನಿಕ್ ಸ್ಟೈಲ್ ಆಗಿದೆ ನೋಡ್ತಿರ್ಬೋದು ಇಲ್ಲಿ. ಇದು ನೋಡ್ಬೋದು ಒಂಥರ ರಾಜ ಮಹಾರಾಜ ಕುಂತಂಗೆ ಬ್ಯಾಕ್ ಗ್ರೌಂಡ್ ಎಲ್ಲ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇಂಥ ಗಣಪತಿಗಳು ತುಂಬಾ ಸಣ್ಣ ಗಣಪತಿಗಳು ಮನೇಲಿ ಪ್ರತಿಷ್ಠಾಪನೆ ಮಾಡೋಂತ ಗಣಪತಿಗಳು ನೀವೇನ್ ನೋಡ್ತಿರಲ್ಲ, ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋಂತ ಗಣಪತಿಗಳು ನೀವ್ ನೋಡ್ತಿದ್ದೀರಾ. ಇಲ್ಲೆಲ್ಲ ನೋಡ್ಬೋದು ಅರ್ಧ ಅಡಿಯಿಂದ ಸ್ಟಾರ್ಟ್ ಆಗ್ತವೆ. ಅರ್ಧ ಅಡಿಯಿಂದ ಸ್ಟಾರ್ಟ್ ಆಗ್ತವೆ. ಇಲ್ಲೆಲ್ಲ ನೋಡ್ತಿರ್ಬೋದು, ಇವೆಲ್ಲ ಸಿಂಪಲ್ ಆಗಿ ಅರ್ಧ ಅಡಿ ಗಣಪತಿಗಳು. ಇವೆಲ್ಲ ಮನೆಯಲ್ಲಿ ಸಣ್ಣವು ಸಿಂಪಲ್ ಆಗಿ ಕೂರ್ಸೋಂತ ಗಣಪತಿ. ಈ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು. ಇದ್ರ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ. ಇವೆಲ್ಲ ಅಚ್ಚಿನ ಗಣಪತಿ ಅಲ್ಲ ಸರ್, ಇವೆಲ್ಲ ಸಣ್ಣವು, ಯಾಕಂದ್ರೆ ಡಿಸೈನ್ ಕೊಡಕ್ ಆಗಲ್ಲ. ಸಣ್ಣವು ಇವೆಲ್ಲ ನೀವು ನೋಡ್ತಿರ್ಬೋದು. ಇದು ನಾರ್ಮಲ್ ಆಗಿ ಕುಂತಿರೋಂತ ಗಣಪತಿ. ಇದು ಕೂಡ ಅದೇ ತರ ಸಿಂಹಾಸನ ಮೇಲೆ ಕುಂತಿರೋಂತ ಗಣಪತಿ ನೋಡ್ತಿರೋದು. ಇದೇನ್ ನೋಡ್ತಿರಲ್ಲ, ಇದಕ್ಕೂ ಕೂಡ ಸ್ಟೋನ್ ವರ್ಕ್ ತರಾನೇ ಮಿಂಚೆಲ್ಲ ಹಾಕಿ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಕಿರೀಟಗೆ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಮಿಂಚೆಲ್ಲ ಹಾಕಿ ಕೊಟ್ಟಿದ್ದಾರೆ. ಅದು ಕೂಡ ಇದು ನೋಡಿ, ಇದು ಕೂಡ ಸಿಂಹಾಸನ ಕೈ ಹಿಡ್ಕೊಂಡು ಕುಂತಿರೋದು. ಇದು ನೀವು ನೋಡ್ತಿರೋದು ಸಿಂಹಾಸನ ಸೈಡಿಗೆ ದರ್ಬಾರ್ ಮೇಲೆ ಕುಂತಿರೋಂತ ಗಣಪತಿ. ಆಲ್ಮೋಸ್ಟ್ ಆಲ್ ಸಿಂಪಲ್ ಆಗಿ ಕುಂತಿರೋಂತ ಗಣಪತಿಗಳು ಇಲ್ಲಿ ನೋಡ್ಬೋದು ನೀವು. ಏನೆಲ್ಲ ನೋಡ್ತಿರಲ್ಲ ಇವೆಲ್ಲ ಅಚ್ಚಿನ ಗಣಪತಿ. ಒಂದ್ ಅರ್ಧ ಅಡಿಯಿಂದ ಸ್ಟಾರ್ಟ್ ಆಗ್ತಾವೆ ಇಲ್ಲಿ ನೀವು ನೋಡ್ತಿರೋದು. ಇಂಥ ಗಣಪತಿಗಳು ಬೇಕು ಅಂತಂದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣೋ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅಡ್ರೆಸ್ ಎಲ್ಲ ಪ್ರತಿಯೊಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇಲ್ಲಿ ವಾಸ್ತು ಸ್ಕೂಲ್ ಬರುತ್ತಲ್ಲ, ಆ ವಾಸ್ತು ಸ್ಕೂಲ್ ಮುಂದೆ ದೇವಸ್ಥಾನದೊಳಗೆ ಗಣಪತಿಗಳನ್ನ ಮಾಡ್ತಿದ್ದಾರೆ. ಅರ್ಧ ಅಡಿಯಿಂದ ಹಿಡಿದು 7 ಅಡಿ 8 ಅಡಿ ತನಕನೂ ಗಣಪತಿಗಳನ್ನ ಮಾಡ್ತಿದ್ದಾರೆ. ಅರ್ಧ ಅಡಿ ಬೇಕು ಅಂದ್ರೆ ಬೇಗ ಬಂದು ಬುಕಿಂಗ್ ಮಾಡ್ತಾರೆ. ಯಾಕಂದ್ರೆ ಸಣ್ಣ ಗಣಪತಿಗಳು ಬೇಗ ಬುಕಿಂಗ್ ಆಗ್ಬಿಡ್ತವೆ. ಯಾಕಂದ್ರೆ ಫಿನಿಶಿಂಗ್ ಆಗಿದಾವೆ, ನೋಡಕ್ಕೂ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿದಾವೆ, ಕಣ್ ತುಂಬ್ಕೊಳೋ ತರ ಇದಾವೆ. ಸೊ ಹಂಗಾಗಿ ಒಂದಕ್ಕಿಂತ ಒಂದು ಹೆಚ್ಚಾಗಿದಾವೆ ಸಣ್ಣ ಗಣಪತಿಗಳು. ಬೇಗ ಬಂದು ಬುಕಿಂಗ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.